ರಾಮಯ್ಯನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಸಾಧಾರಣ ರೈತ. ಅವನಿಗೆ ಕೆಲವು ಎಕರೆ ಭೂಮಿ ಮಾತ್ರವಿತ್ತು. ಮಡದಿಯು 2 ಮಕ್ಕಳು. ಜೀವನ ಸಾಧಾರಣವಾಗಿಯೇ ಸಾಗುತ್ತಿದ್ದರೂ ಕೆಲವು ವರ್ಷಗಳು ಅನಾವೃಷ್ಟಿಯಿಂದ ಅವನ ಕಷ್ಟ ಹೆಚ್ಚಾಗಿತ್ತು. ಒಂದು ಬಾರಿ ರಾಮಯ್ಯ ಬಿತ್ತನೆಗೆ ಸಾಲ ತೆಗೆದುಕೊಂಡ. ಆದರೆ ಆ ವರ್ಷ ಮಳೆ ಬಾರದ ಕಾರಣ ಬೆಳೆ ಸುಟ್ಟುಹೋಯಿತು. ಸಾಲ ಕೊಡದಿದ್ದರೆ ರೈತ ಸಂಘವು ಭೂಮಿಯ ಹರಾಜು ಮಾಡುತ್ತೆ ಅಂತ ಎಚ್ಚರಿಕೆ ನೀಡಿತು. ಮನೆಮಂದಿಯೂ ಚಿಂತೆಗೊಂಡರು. ಆ ಸಮಯದಲ್ಲಿ ರಾಮಯ್ಯನು ನಿರಾಶೆಗೊಳಗಾದರೂ ಒಮ್ಮೆಯೂ ಹೊತ್ತಿಲ್ಲ. ಅವನು ಹಳ್ಳಿಯ ಕೃಷಿ ಅಧಿಕಾರಿ ಬಳಿ ಹೋಗಿ ಹೊಸ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಂಡ. ಡ್ರಿಪ್ ಇರಿಗೇಷನ್ ಅಂದರೆ ಜಲನಿಯಂತ್ರಣ, ಬೇಸಾಯ ಬದಲಾವಣೆ, ತೇವಾಂಶ ಉಳಿಸುವ ವಿಧಾನಗಳ ಬಗ್ಗೆ ಕಲಿತು. ಕೆಲವು ಹೊಲಗಳಲ್ಲಿ ಹಾಲು ಉತ್ಪಾದನೆಗೂ ಪ್ರಾರಂಭಿಸಿದ. ಹೀಗೆ 3 ವರ್ಷಗಳ ನಂತರ ರಾಮಯ್ಯನು ಕಷ್ಟಪಟ್ಟು ಕೆಲಸ ಮಾಡಿ ಸಾಲ ತೀರಿಸಿ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹ ಖರ್ಚು ಮಾಡಿದ. ಇಂದಿಗೆ ಹಳ್ಳಿಯಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾನೆ. ರಾಮಯ್ಯನು